ಈಗ ಹರ್ಷಿತಾ ಚಾಲೆಂಜ್ ಇತ್ತು ಏನು ಗೊತ್ತಾ, ಈಗ ವಿಡಿಯೋ ಪ್ಲಾನ್ ಏನಂದರೆ ನಾನು ನೀನು ಈಗ ನೀನು ಈ ಕ್ರಾಫ್ಟ್ ಮಾಡ್ತಿರ್ತೀಯ, ಇರಿಟೇಟಿಂಗ್ ಟು ಹರ್ಷಿತಾ ಅಂತ ಈ ವಿಡಿಯೋ ಕ್ಲಿಪ್ ಹೆಸರು. ಏನು ಮಾಡೋದಂದರೆ ಇವಾಗ ನೀನು ಆ ಕ್ರಾಫ್ಟ್ ಮಾಡ್ಬೇಕಾದ್ರೆ ನಾನು ಬಂದ್ಬಿಟ್ಟು ನಿನ್ನ ಕ್ರಾಫ್ಟ್ನ ಕಿತ್ತಾಕ್ಬಿಡೋದು. ಇಲ್ಲ, ಅದು ನಿಂಗೆ ಯಾವ್ದು ಇಷ್ಟ ಅದನ್ನೇ ಕಿತ್ತಾಕ್ಬೇಕು. ಇರಿಟೇಟಿಂಗ್ ಟು ಹರ್ಷಿತಾ ಅಂತ ನಿನ್ನೆ ಇರಿಟೇಟ್ ಮಾಡೋದು ವೀಡಿಯೋದಲ್ಲಿ ನಿಂಗೆ ಇಷ್ಟ ಆಗಿದ್ದನ್ನೇ ಕಿತ್ತಾಕ್ಬೇಕು ನಾನು. ಅದು ಕಿತ್ತಾಕಿದ್ರೆ ನಿನ್ನ ರಿಯಾಕ್ಷನ್ ಹೆಂಗಿರ್ಬೇಕು ಗೊತ್ತಾ, ಡ್ರಾಮ್ಯಾಟಿಕ್ ಆಗಿರಬೇಕು. ಫುಲ್ಲು ಡ್ರಾಮ್ಯಾಟಿಕ್ ಅಂದರೆ ಡ್ರಾಮಾ ಮಾಡಬೇಕು, ಜಾಸ್ತಿ ಡವ್ ಮಾಡಬೇಕು. ದಿನ ಮಾಡ್ತಿಲ್ಲ ಮನೇಲಿ ಹಂಗೆ. ಮನೇಲಿ ಮಾಡೋ ಥರನೇ ಮಾಡಬೇಕು. ಮಮ್ಮಿ ಒಂದು ಕೆಲಸ ಹೇಳಿದ್ರು ಮಮ್ಮಿ ನಾನು ಹಂಗೆ ಮಾಡ್ಬೇಕು ಗೊತ್ತಾ ಮಮ್ಮಿ ಅಂತಿಲ್ಲ, ಹಂಗೆ ಫುಲ್ ಡ್ರಾಮ್ಯಾಟಿಕ್ ಆಗಿರಬೇಕು. ಆಯಿತಾ? ಈಗ ಇರಿಟೇಟಿಂಗ್ ಟು ಹರ್ಷಿತಾ ಫ್ರ್ಯಾಂಕ್ ಮಾಡೋದು ಇವಾಗ. ಏನಿಲ್ಲ ಬಿಡಪ್ಪ ಸುಂದ್ರಿ, ಯಾರು ನೋಡಲ್ಲ ಕಣ. ಕೊಳ್ತಾಗಿದ ಯಾಕೆ ಕೊಳಿಸ್ದೆ? ಹೊಸಿ ನೀರು ಹಾಕ್ಬೇಕು ತಾನೆ, ನೀರು ಗೊಬ್ಬರ ಹಾಕ್ಬೇಕು ತಾನೆ ಸ್ವಲ್ಪ. ಚೆನ್ನಾಗಿ ಬೆಳೀತದೆ ನೀರು ಗೊಬ್ಬರ ಹಾಕಿದ್ರೆ ಮುಖ. ಏನೆಲ್ಲ ಬೆಳೀದು ಗಿಡ? ನೀನ್ ದನ ತಾನೆ? ಬೂಸ ತಿನ್ನುವೆ ಬಾ. ಹರ್ಷಿತಾ ಇವತ್ತು ನಿಂಗೆ ತಿಂಡಿ ತಂದು ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇರು ತಗೋ ತಿನ್ನು. ತಗೋ ತಿನ್ನು. ಇಲ್ಲಿ ನೋಡು, ತಿನ್ಬೇಕು ಇವಾಗ ನೀನು. ಬೇಡ ಕಣಪ್ಪದೆಲ್ಲ ಇದು ತಿನ್ಬೇಕು. ನೀನೇ ತಾನೇ ಹಸ ನಮ್ಮ ಮನೇಲಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಬೇಡ ತಗೋ. ಬೇಡ 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 ತಿನ್ಬೇಕು. ಗೈಸ್ ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫುಲ್ಲು ಡವ್ ಮಾಡಿದೆ ಅಂತ ಅಂದ್ಬಿಟ್ಟು ಫುಲ್ಲು ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ಅವಳೆ. ಮುಖ ತೋರಿಸು. ಸೇಮ್ ಲಾರಿ ಲಾರಿ ಆಯ್ತು, ಪೂಜೆಗೆ ರೆಡಿ ಆಯ್ತದಲ್ಲ, ಲಾರಿ ರೆಡಿ ಆಗವಳೆ. ಗೈಸ್ ನೋಡಿ, ಮನೇಲಿ ಇದ್ರೆ ಇದೇ ಥರ ಕೆಲಸನ ಮನೇಲಿ ಯಾರೂ ಇಲ್ಲ ಅಂದಾಗ ಮಾತ್ರ ನಾನು ಇವ್ರ ಜೊತೆ ಹಿಂಗೆ ವಿಡಿಯೋ ಮಾಡೋದು. ಎಲ್ಲ ಇದ್ರೆ ನನಗಾಕ ಹೋಗಿತಾರೆ ಅಂತಂದ್ಬಿಟ್ಟು ವಿಡಿಯೋ ಮಾಡಲ್ಲ. ನೋಡಿ ಗೈಸ್, ಇವಾಗ ಅವಳು ಒಂದು ಕ್ರಾಫ್ಟ್ ಮಾಡವಳೆ. ಯಾವ ಥರ ಮಾಡವಳೆ ನೋಡಿ. ಇವಾಗ ನೋಡೋಣ ಕ್ರಾಫ್ಟ್ ಹೆಂಗೆ ಬಂದೈತೆ ಅವಳದು. ಎಷ್ಟೊತ್ತು ಕುತ್ಕೊಂಡು ಮಾಡಿದೆ ಇದ? ನಿಂಗೆ ಇಷ್ಟ ಆಯ್ತಾ ಅದು ಕ್ರಾಫ್ಟು? ತುಂಬ ಇಷ್ಟ ಆಯ್ತು. ಹೌದಾ? ನೋಡಿ ಇವಾಗ ನಾನೇನು ಮಾಡ್ತೀನಿ. ಅಯ್ಯೋ ನಾನು ಗೊತ್ತಿಲ್ಲ, ಈಗ ನೀನೇ ಮಾಡ್ಕೊಡ್ಬೇಕು ನನಗೆ. ಹೋಗು. ನಾನು ನೀನ್ ಯಾಕೆ ಈಗ ಹಂಗೆ ಮಾಡಿದೆ? ಏನೋ ಒಂಥರ ಖುಷಿ ನನಗೆ ನಿನ್ಗೋಳು ಕೇಳೋದ್ರಲ್ಲಿ. ನೋಡಿ ಗೈಸ್, ಇವತ್ತಿನ ಡೇ ಸ್ಯಾಟಿಸ್ಫೈ ಆಯಿತು. ನೋಡಿ ಅವಳನ್ನ ಹಂಗೂ ನಗ್ತಾವಳೆ. ಗೈಸ್ ವಿಡಿಯೋ ಮಾಡ್ತೀನಿ ಗೊತ್ತೋ ಮಾಡ್ತಾವಳೆ. ನೋಡಿ ಹೇಗಿತ್ತು ಕ್ರಾಫ್ಟ್, ಹೇಗಾಯ್ತು. ಮನೇಲಿರೋ ಟಿಶ್ಯೂ ಪೇಪರ್ನೆಲ್ಲ ವೇಸ್ಟ್ ಮಾಡೋದು. ಈಗ ನೀನು ವೇಸ್ಟ್ ಮಾಡ್ಲಿಲ್ವಾ? ನನ್ನ ದಾರ ಯೂಸ್ ಮಾಡ್ಕೊತಿದ್ದೆ. ನೀನು ಏನು ಮಾಡ್ತಿದ್ದೆ? ಏನು ಯೂಸ್ ಮಾಡ್ತಿದ್ದೆ? ಯೂಸ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಸರಿ, ಅದನ್ನ ಏನು ಯೂಸ್ ಮಾಡ್ತಿದ್ದೆ? ನಾನು ಏನಾರ ಮಾಡು ನೋಡಪ್ಪ, ಸ್ವಲ್ಪ ಹಿಂಗೆ ನೀರು ಹಾಕ್ತು ಅಂದ್ರೆ ಒಯ್ತಪ್ಪ. ನಾನು ನೀರು ಹಾಕ್ತವಂಗೆ ಮಡಗ್ ಬಿಡ್ತೀಯ. ಇವಳು ಏನು ಮಡಗಲ್ಲ ಗೈಸ್, ಹಿಂಗೆಲ್ಲ ಬರ್ರಿ ಇದೆ ಡವ್ ಅಷ್ಟೇ. ಡವ್ ಮಾಡ್ತಾಳೆ ಅಷ್ಟೇ ಮನೇಲಿ. ನೋಡಿ ಹಿಂಗೆ ಕಾಣ್ತಾನೆ ನೋಡು. ಈ ಥರ ಟಿಶ್ಯೂ ಪೇಪರ್ ಎತ್ಕೋ, ಈ ಥರ ಕ್ರಾಫ್ಟ್ ಮಾಡು, ಏನಾದ್ರು ಸ್ನ್ಯಾಕ್ಸ್ ತಿನ್ನು, ಮಲಿಕೋ. ಇದೇ ಕೆಲಸ ಅಷ್ಟೇ, ಇನ್ನೇನು ಇಲ್ಲ. ಓದೋದ್ ಮನೇಲಿ ಏನು ಕೆಲಸ ಮಾಡೋದಿಲ್ಲ. IAS ಪಾಸ್ ಮಾಡ್ತಾಳೆ ಗೈಸ್ ಇವಳು. ಇವಾಗ ಓದ್ತಿರೋದು 6ನೇ ಕ್ಲಾಸು ಗೈಸ್. ಯಾವ ಥರ ಆಡ್ತಾಳೆ ಅಂದರೆ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ನಾನು 9 ಕಾಲಿಗೆ ಎದ್ದು 9:15 9:45 ಕಾಲೇಜ್ಗೆ ಹೋಗ್ತೀನಿ, 9:15 ಕ್ಲಾಸ್ಗೆ. ಇವಳು ಇಲ್ಲೇ ಮನೆಯಿಂದ ಇಲ್ಲೇ ಒಂದು ಕಿಲೋಮೀಟ್ರ್ ಇಲ್ಲ, ಒಂದು 100 ಮೀಟರ್ಸ್ ಐತೆ ಅನ್ಕೊಳ್ಳಿ. ಅಲ್ಲಿಂದ ಅಲ್ಲಿಗೆ 10 ಗಂಟೆ ಕ್ಲಾಸ್ಗೆ 9 ಗಂಟೆಗೆ ಓಡೋಯ್ತಾಳೆ.
ನಾನು ನಿಜ 10 ಗಂಟೆಗೆ ಹೋಗೋದು. ಬೇಕಾದ್ರೆ ನಮ್ಮ ಕ್ಲಾಸಲ್ಲಿ ಯಾರನ್ನಾರ ಕೇಳೋದು. ಇಲ್ಲ ಗೈಸ್, ಪ್ರೇಯರ್ ಆಗೋ ಟೈಮ್ ನಾನು ಮನೇಲೇ ಇರ್ತೀನಲ್ವಾ, ನಾನು ಹೋದ್ಮೇಲೆ ಅವಳು ಹೋದ್ಮೇಲೆ ನಾನ್ ಬರೋದು ಗೈಸ್. ಸುಳ್ಳು ಸುಳ್ಳು ಇಲ್ಲ, ಸುಳ್ಳು. ಶನಿವಾರ ಅಂತೂ ಕೇಳೋಂಗೆ ಇಲ್ಲ. 7:15 ಓಡ್ತಾಳೆ 8 ಗಂಟೆ ಕ್ಲಾಸ್ಗೆ, 7 ಗಂಟೆಗೆ ಓಡ್ತಾಳೆ. ಅಲ್ಲಿ ನಮ್ ಕೆಲಸ ಇರ್ತದೆ. ನಿನ್ನೆ ಗೈಸ್, ನಿನ್ನೆ ವಿಡಿಯೋ ಮಾಡ್ಕೋಬೇಕಿತ್ತು. ನಿನ್ನೆ ಅಳ್ತಾ ಇದ್ಲು. ಹೆಂಗ್ ಅಳ್ತಾ ಇದ್ಲು ಅಂದ್ರೆ ಯಪ್ಪ, ನೋಡ್ಬೇಕಿತ್ತು ನೀವು. ನಾ ವಿಡಿಯೋ ಮಾಡ್ಕೊಳ್ಳಿಲ್ಲ ನಿನ್ನೆ. ನಾನೇ ಅಳ್ತಾ ಇದ್ಲಲ್ಲ ಪಾಪ ಅಂತಂದ್ಬಿಟ್ಟು ಇದನ್ನ ನಮ್ಮಮ್ಮ ಬಾತ್ ಮಾಡಿದ್ರು, ಅದನ್ನ ಆರಿಸ್ಬಿಟ್ಟು ಬಿಸಿ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ತಿನ್ಸಕ್ಕೆ, ನಾನು ಆರಿಸ್ಕೊಡಕ್ಕೆ, ಮತ್ತೆ ನಾನು ಗಾಡೀಲಿ ತಗೊಂಡೋಗಿ ಬಿಟ್ಬಿಟ್ಟು ಬರಕ್ಕೆ ಇವಳನ್ನ. ನೋಡಿ ಹೆಂಗೆ ಎಷ್ಟೆಲ್ಲ ಡವ್ ಮಾಡ್ತಾಳಂದ್ರೆ ನೋಡ್ರಪ್ಪ. ಅಂತದ್ದು ಡವ್ ಮಾಡೋದ ಬರೀ ಮಾಡೋದೆಲ್ಲ ಡವ್. ಆಮೇಲೆ ನಮ್ಮ ಕಾಲೇಜಲ್ಲಿ ಹೋದ್ರೆ ಯಾಕೆ ನಿನ್ ತಂಗಿನ ಇಷ್ಟೊಂದು ಗೋಳು ಇಕ್ಕತ್ತಿ ಅಂತ ಕೇಳ್ತಾರೆ ನನ್ನ ಸೀನಿಯರ್ಸ್ ಎಲ್ಲ. ತುಂಬಾ ಗೋಳೈಕದ ನಮ್ಮ ಅಣ್ಣ ಮತ್ತೆ ಎಷ್ಟು ಗೋಳೈಕದೆ ಅಂತಂದ್ರೆ ಈಗ ನೋಡಪ್ಪ, ಪ್ರಾಣಿ ಹಿಂಸೆ ಮಹಾಪಾಪ. ನಾನು ಆ ಥರ ಪ್ರಾಣಿ ಹಿಂಸೆನೇ ಮಾಡಲ್ಲ. ಇವಳು ನಮ್ಮ ಮನೇಲಿ ದೊಡ್ಡ ಪ್ರಾಣಿ ಹಿಂಸೆ ಮಹಾಪಾಪ ಅಲ್ವಾ. ನಾನು ಯಾಕೆ ಮಾಡ್ಲಿ ಅವಳಿಗೆ ಹಿಂಸೆನ? ನಾನು ಆ ಥರ ಎಲ್ಲ ಮಾಡಲ್ಲ. ಒಳ್ಳೆ ಹುಡುಗ, ತುಂಬಾ ಒಳ್ಳೆ ಹುಡುಗ. ನೋಡಿ ಗೈಸ್ ಇವಾಗ ನನ್ನ ರೆಡಿ ಮಾಡೋ ಚಾಲೆಂಜ್ ತಗೊಂಡವಳೆ. ಯಾಕಂದ್ರೆ ನಾನು ಹೇಳ್ಬಿಟ್ಟಿದ್ದೆ ಅವಳಿಗೆ, ನೀನ್ ಏನ್ ಮಾಡಿದ್ರು, ನೀನ್ ನನ್ನ ಜೊತೆ ವಿಡಿಯೋ ಮಾಡಿದ್ಮೇಲೆ ನೀನ್ ಏನ್ ಮಾಡಿದ್ರು ಮಾಡ್ಸ್ಕೊತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವಾಗ ಅಣ್ಣ ನಿನ್ನ ರೆಡಿ ಮಾಡ್ತೀನಿ ಅಂತ ಹೇಳವಳೆ. ನನ್ನ ಮುಖ ಇವಾಗ ಈ ತರ ಐತೆ. ಯಾವ ತರ ರೆಡಿ ಮಾಡ್ತಾಳೆ ಗೊತ್ತಿಲ್ಲ ಗೈಸ್. ಅವಳು ಹೆಂಗ್ ಮಾಡಿದ್ರು ಮಾಡ್ಸ್ಕೊತೀನಿ ಅಂತ ಹೇಳಿದ್ದೆ. ರಿವೆಂಜ್ ತಗೋತಾಳ, ಫನ್ನಿ ಆಗಿ ಮಾಡ್ತಾಳೆ, ಹೆಂಗ್ ಮಾಡ್ತಾಳ ನಂಗೆ ಗೊತ್ತಿಲ್ಲ. ಅವಳು ಇಷ್ಟ, ಅದ್ ಹೆಂಗ್ ಮಾಡ್ತಾಳೆ ನೋಡೋದ. ಇರಿ ಗೈಸ್, ರೆಡಿ ಮಾಡಪ್ಪ ಇವಾಗ. ಸ್ಟಾರ್ಟ್. ನನ್ ಮೇಕಪ್ ಸ್ಟಾರ್ಟ್ ಆಗಿದೆ. ಪಾಸ್ ಆಗೋಗೈತೆ. ಅಷ್ಟೊತ್ತಿನ ಮಾತಾಡಿರೋದೆಲ್ಲ ವೇಸ್ಟು. ಏನಾಗ್ಬಿಟ್ಟಿದ್ದೈತೆ ಗೈಸ್ ನೋಡಿ, ಕೊಟ್ಟಿರೋ ಮಾತ್ಕೋಸ್ಕರ ಏನೇನೆಲ್ಲ ಮಾಡ್ಬೇಕು ಅಂತ ಇಷ್ಟೊತ್ತು ಗಂಟ ವಿಡಿಯೋ ಮಾಡಿದೀನಿ ಗೈಸ್. ಪಾಸ್ ಆಗ್ಬಿಟ್ಟೈತೆ. ನಾನು ಫುಲ್ ವಿಡಿಯೋ ಐತೈತೆ ಅಂತ ಅಂದ್ಬಿಟ್ಟು ಸುಮ್ನೆ ಮಾತಾಡ್ತಾನೆ ಇದ್ದೀನಿ. ಅಯ್ಯೋ ಗೈಸ್, ಹೋಗಿ. ಏನಂದ್ರೆ ನನ್ನ ತಂಗಿಗೆ ನನ್ನ ತಂಗಿ ಒಂದು ಚಾಲೆಂಜ್ ತಗೊಂಡಿದ್ಲು. ಅವಳ ಜೊತೆ ವಿಡಿಯೋ ಮಾಡಿದ್ರೆ ನನ್ನ ಹೆಂಗ್ ಬೇಕಾದ್ರೂ ರೆಡಿ ಮಾಡ್ತೀನಿ, ನನ್ನ ಇಷ್ಟ ಅದು, ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ಲು. ನೋಡಿ ಮಾಡ್ತಾವಳೆ. ಅದ್ ಹೆಂಗ್ ಮಾಡ್ತಾವಳೆ ನಂಗಂತೂ ಗೊತ್ತಿಲ್ಲ ಗೈಸ್. ನಮ್ ಕಾಲೇಜವರೆಲ್ಲ ನೋಡ್ತಾರೆ ಕ್ಲೀನಾಗಿ ಮಾಡ್ಬೇಕು ಎಲ್ಲ. ಆಮೇಲೆ ಕಾಲೇಜಲ್ಲಿ ಪುಕ್ಕಿ ಮೇನಂತ ಆಡ್ಕೊಬಿಟ್ಟಾರು ಕಣಪ್ಪ, ನನ್ನ ತಂಗಿ ಜೊತೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು. ಗೈಸ್ ನೋಡಿ, ಈ ತರ ಎಲ್ಲ ಕೆಲಸ ಎಲ್ಲ ಮಾಡ್ತಾಳೆ ನನ್ನ ತಂಗಿ. ಇವಾಗ ಏನಂದ್ರೆ ಗಿವ್ ಅಂಡ್ ಟೇಕು. ಈಗ ನಾನೊಂದು ವಿಡಿಯೋ ತಗೊಂಡೆ ಅಂತ ಅಂದ್ಬಿಟ್ಟು ಅವಳಿಗೆ ಮೇಕಪ್ ಮಾಡೋ ಅಡ್ವಾಂಟೇಜ್. ಇವಾಗ ಎಕ್ಸ್ಪೆರಿಮೆಂಟ್ ನನ್ ಮೇಲೆ ಮಾಡ್ತಾವಳೆ. ಏನದು? ಇದು ಆಮೇಲೆ ಅಣ್ಣ ನೀನ್ ನೋಡಕಂದ್ರೆ ನಿಜ ನನ್ ಡವ್ ನೋಡ್ತಾಳೆ ಗೈಸ್. ಈ ತರ ಎಲ್ಲ ನಮ್ಮ ಮನೇಲಿ ಯಾರಾದ್ರೂ ಇದ್ರೆ ಈ ತರ ಎಲ್ಲ ವಿಡಿಯೋ ಎಲ್ಲ ಮಾಡಲ್ಲ ನಾವು. ಇವತ್ ಮನೇಲಿ ಯಾರು ಇಲ್ಲ, ಅದಕ್ಕೆ ನಮ್ದೇ ಹಬ್ಬರ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀವಿ. ಇವತ್ತು ಸಂಡೇ ಬೇರೆ. ಇವತ್ ನಮ್ಮ ಮಾಮ ಮನೇಲಿ ಇದ್ರೆ ಈ ತರ ಎಲ್ಲ ವಿಡಿಯೋ ಮಾಡಕ್ ಬಿಡ್ತಿರ್ಲಿಲ್ಲ. ಏನೋ ಅವ್ರೇನು ಮಾಡ್ತಿರ್ಲಿಲ್ಲ. ಒಟ್ನಲ್ಲಿ ಇದೇನೋ ಗೊತ್ತಿಲ್ಲ ಗೈಸ್. ಅವ್ರ ಕಂಡ್ರೆ ನಮ್ಗೆ ಸ್ವಲ್ಪ, ಮನೇಲಿ ಯಾರ್ ಕಂಡ್ರು ಎದ್ರಲ್ಲ. ನಮ್ಮ ಮಾಮನ್ ಕಂಡ್ರೆ ಏನೋ ಅಲ್ಪ ಸ್ವಲ್ಪ ಅಷ್ಟೇ. ನೋಡಿ ಈ ತರ ಎಲ್ಲ ವಿಡಿಯೋ ಮಾಡಿಸ್ಕೊಂಡು, ನಾನ್ ವಿಡಿಯೋ ಮಾಡಿಸ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ನನ್ಗೆ ಈ ತರ ಮಾಡ್ತಾವಳೆ ಗೈಸ್. ಬಲ್ಗೈಲ್ ವಿಡಿಯೋ ಮಾಡಿ ಕೈ ನೋವು ಬಂತ ಗೈಸ್. ನಾನ್ ಹೆಂಗ್ ಕಾಣ್ತಾ ಇದೀನಿ ಅಂತ ನಾನ್ ನೋಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡ್ತಾ ಇದೀನಿ. ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ನೀವೇ ಕಮೆಂಟ್ ಮಾಡಿ. ಈ ವಿಡಿಯೋ ತುಂಬಾ ಲಾಂಗ್ ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ಅಂತಂದ್ರೆ ತುಂಬಾ ಲಾಂಗ್ ಫಾರ್ಮೆಟ್ ಆಗುತ್ತೆ ಈ ವಿಡಿಯೋ. ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ ಗೈಸ್. ಎಲ್ಲ ಬಂದು ಯೂಟ್ಯೂಬ್ ಅಲ್ಲಿ ನೋಡಿ. ಇವಾಗ ಸ್ಮಾಲ್ ಕ್ರಿಯೇಟರ್ಸ್ಗೆ ತುಂಬಾ ಸಪೋರ್ಟ್ ಮಾಡಿ ಗೈಸ್. ಇವಾಗ ಬೆಳೆದಿರೋರ್ನ ಎಷ್ಟು ದಿನ ಅಂತ ಬೆಳೆಸ್ತೀರಾ. ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡ್ತಿರೋರ್ನ, ಮತ್ತೆ ಏನೋ ಓನ್ ಕಂಟೆಂಟ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಗೈಸ್. ಲೈಫ್ ಸ್ಟೈಲ್, ಫ್ಯಾಮಿಲಿ ಲೈಫ್ ಸ್ಟೈಲ್ ಗೈಸ್ ಎಲ್ಲ ಹೇಳ್ತಾರೆ. ನೇಲ್ಸ್ಗೆಲ್ಲ ಬೇಡ, ನೇಲ್ಸ್ಗೆಲ್ಲ ಹೋಗಲ್ಲ ಅದು. ರಿಮೂವರ್ ಅದೇ, ನೇಲ್ ರಿಮೂವರ್ ನಿಜವಾಗ್ಲೂ ಇಲ್ಲಿ ನೀನ್ ಹಾಕಿರೋದ್ ರಿಮೂವ್ ಮಾಡು ಒಂದ್ಸಲ ನೋಡದ. ನಾನ್ ಹಾಕಿರೋದ್ ರಿಮೂವ್ ಮಾಡದ ಕಣಪ್ಪ. ನಾನ್ ತಿರ್ಗಾಕಬೇಕಾಯ್ತು. ಒಂದೇ ಒಂದ್ ರಿಮೂವ್ ಮಾಡು.
ಹಾಕ್ಬಿಟ್ಟು ರಿಮೂವ್ ಮಾಡೋಕ್ಕಾಗದೆ ಆಡ್ಕೊಬಿಡ್ಲಿ ಅಂತ. ಹಂಗಾದ್ರೆ ಹಾಕೋ ಎಡಗೈ ಬಲಗೈ ಎಲ್ಲ. ಗೈಸ್ ಲೆಫ್ಟ್ ಹ್ಯಾಂಡ್ಗೆ ಕೈಲಾಗ್ಲೇ ಕೊಡೆ ನೋಡಿ ಹೆಂಗೈತೆ. ತುಂಬಾ ಲಾಂಗ್ ಫಾರ್ಮೆಟ್ ವಿಡಿಯೋ ಆಯ್ತೈತೆ ಗೈಸ್. ಇದು ಆಲ್ರೆಡಿ 4 ಮಿನಿಟ್ಸ್ ರೀಚ್ ಆಗೋಯ್ತು. ಸೊ ಮಾಡಾದ್ಮೇಲೆ ವಿಡಿಯೋ ಸ್ವಲ್ಪ ಹಂಗಂಗೆ ನೆಕ್ಸ್ಟ್ ಕ್ಲಿಪ್ ತಗೋತೀವಿ. ಇವಾಗ ಹೆಂಗ್ ಕಾಣ್ತಾ ಇದ್ದೀನಿ ಹೇಳಿ ನೀವು? ಅವಳು ಕನ್ನಡಿಲಿ ಹೋಗಿ ಮುಖ ನೋಡ್ಕೊಂತವಳೆ ಗೈಸ್. ಮಾಡೋದ್ ಏನ್ ಮಾಡ್ತೀಯ? ಬಾ BTS ಅದೊಂದು ಬಂದ್ಬಿಟ್ಟು ಗೈಸ್ ಹಿಂಗೆ ಮಾಡ್ತಾನೆ ಇರ್ತಾರೆ. ಏನ್ BTS ಗೈಸ್ ನೋಡಿ. ನನಗಂತೂ BTS ನೋಡೋ ಹುಡುಗಿರ್ ಕಂಡ್ರೇನೆ ಆಗಲ್ಲ ಗೈಸ್. ನಂಗೆ ಇಷ್ಟ. ನಿನ್ ಕಂಡ್ರೇನೆ ಇಷ್ಟ ಇಲ್ಲ ನನ್ಗೆ. ನಡಿ ಕಣ್ಮುಚ್ಚು. ತೆಗಿಬಾರ್ದು ನನ್ ತೆಗಿಯನಾಗಂಟ. ಏನೇನೋ ಮಾಡ್ತಾವಳೆ, ಅದೆಲ್ಲ ಹೋಯ್ತು ತಾನೆ. ಹೋಯ್ತದೆ ಗೈಸ್ ಒಟ್ನಲ್ಲಿ ಜೋಕರ್ ಮಾಡ್ತಾವಳೆ. ಮೇಕಪ್ ಆರ್ಟಿಸ್ಟ್ ಆಗ್ತೀನಿ ನಾನು. ಗೈಸ್ ಒಟ್ನಲ್ಲಿ ಈ ವಿಡಿಯೋ ನೋಡಿದವರೆಲ್ಲ ನನಗೆ ಫೋನ್ ಮಾಡೋದಂತ ಗ್ಯಾರಂಟಿ. ಏನಲ್ಲೋ ಜೋಕರ್ ಆಗ್ಬಿಟ್ಟಿದ್ಯಾ ಅಂತ. ಇದೆಲ್ಲ ವಿಡಿಯೋ ಮಾಡ್ತಿರೋದು ನಿಮ್ಗೋಸ್ಕರ ಗೈಸ್. ಯಾಕಂದ್ರೆ ನಾನು ಹೊಸ ಕ್ರಿಯೇಟರು, ನನ್ನ ಸ್ವಲ್ಪ ಬೆಳೆಸಿ ಏನೋ ತೆಗಿಬೇಡ. ಏನೋ ಕಣ್ಗಾಗೈತೆ. ಏನೋ ಬೆಳೆಸ್ತೀರಾ ಈ ತರ ಎಲ್ಲ ಮಾಡಿದ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಂಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಆಯ್ತಾರೆ. ಏನೋ ನಾನು ಒಂದ್ ಸ್ವಲ್ಪ ನೇಮು ಫೇಮ್ ಮಾಡ್ಕೊಬಹುದು ಅಂತ ಅಂದ್ಬಿಟ್ಟು ಈ ತರ ಮಾಡ್ತಾ ಇದ್ದೀನಿ. ಅದ್ ಬಿಟ್ರೆ ಬೇರೆ ಏನಿಲ್ಲ. ನಮ್ಮ ಮನೇಲಿ ಬೇರೆ ತುಂಬಾ ಬಿಲ್ಡಪ್ ಕೊಟ್ಬಿಟ್ಟು ಐಫೋನ್ ತಗ್ಸ್ಕೊಂಡೆ. ನಮ್ಮ ಅಮ್ಮನ ಹತ್ರ ಫುಲ್ ಜಗಳ ಆಡಿ ಊಟ ಎಲ್ಲ ಮಾಡಿದೆ 1 ವಾರ ಎಲ್ಲ. ಫುಲ್ ಏನೇನೋ ಮಾಡಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಬಿಟ್ರೆ ಹಂಗ್ ಮಾಡ್ಬಿಡುತ್ತೆ ಹಿಂಗ್ ಮಾಡ್ಬಿಡುತ್ತೆ, ಫುಲ್ ಫೇಮ್ ಆಗ್ಬಿಡ್ತಾರೆ. ಅದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ರೆ ಸಖತ್ತಾಗಿ ಬರುತ್ತೆ, ಹಂಗ್ ಬರುತ್ತೆ, ಕ್ಲಾರಿಟಿ ಹಿಂಗ್ ಬರುತ್ತೆ ಅನ್ಕೊಂಡು ನಮ್ಮ ಮಮ್ಮಿ ಕೈಲಿ ಫೋನ್ ತಗ್ಸ್ಕೊಂಡೆ ಗೈಸ್. ಆದ್ರೆ ತೆಗ್ದೇ ಬಿಟ್ಟ ಕಣ್ಣ. ಹೆಂಗ್ ಕಾಣಿಸ್ತಿದಿ ಅಂದ್ರೆ ನೀನು ತೆಗ್ದಣ. ಮೇಕೆಲ್ಲ ಆಯ್ತು ಕಣ್ಣ. ಈಗ ಇನ್ನ ಎಷ್ಟೊತ್ತು ಗಂಟೆ ಆರ್ಬೇಕಿದು? ಇನ್ನೊಂದ್ 5 ನಿಮಿಷ. ನಾ 5 ನಿಮಿಷ ಕಣ್ಣು ಮುಚ್ಕೊಂಡೇ ಇರ್ಬೇಕಾ ನಾನು? ಆರ್ಟ್ ಇದ್ದು ಈ ಆರ್ಟ್ ಮಾಡಿದ ಆರ್ಟಿಸ್ಟ್ ಇವರು. ನಾವೇ ಎಸ್ ನಾವೇ. ಒಪ್ಕೋಬಾರ್ದು, ಯಾವತ್ತು ಒಪ್ಕೋಬಾರ್ದು ಗೈಸ್. ಇವತ್ತೇ ಲಾಸ್ಟು, ಮತ್ತೆ ಇನ್ಯಾವತ್ತು ಒಪ್ಕೊಳ್ಳಲ್ಲ ಈ ತರ ಗಿವ್ ಅಂಡ್ ಟೇಕ್ ಪಾಲಿಸಿ. ಮತ್ತೆ ತಗೊಳ್ಳೋದೇ ಇಲ್ಲ ಗೈಸ್, ಆಗದೇ ಇಲ್ಲ. ನಾನು ಒಪ್ಕೊಳ್ಳಲ್ಲ ಈ ತರ. ನನ್ ಯಾರಾದ್ರೂ ನೋಡೋ ವಿಡಿಯೋ ಇನ್ನಿಂಗ್ ಕಾಲೇಜಲ್ಲಿ ನಾನು ಈ ವಿಡಿಯೋ ಹಾಕ್ಬಿಟ್ಟು ಕಾಲೇಜಲ್ಲಿ ಹೋದ್ರೆ ನನ್ ಕತೆ ಯಾರು ಏನು ಮಾಡಲ್ಲ, ಯಾರು ನೋಡ್ಬೇಕಾಗಿಲ್ಲ. ಆದ್ರೆ ಬಟ್ ಏನೋ ಒಂಥರ ತಂಗಿ ಜೊತೆ ಈ ತರ ಎಲ್ಲ ವಿಡಿಯೋ ಮಾಡವನೆ ಅಂತ ಅಂತಾರೆ. ಯಪ್ಪ ಆಡ್ಕೋತಾರೆ ಗೈಸ್. ಆಡ್ಕೊಳ್ಳಿ, ಅವನ್ ಏನು ಮಾಡ್ಕೊಳಕ್ಕಾಗಲ್ಲ, ಅದೊಂದು ನೆಕ್ಸ್ಟ್. ಬಟ್ ಆದ್ರೂ ಇವನೇ ನಂಗೆ ಹೆಂಗ್ ಆಗ್ತೈತಂದ್ರೆ ಇವನೇ ಅವ್ನ ತಂಗಿ ಜೊತೆ ವಿಡಿಯೋ ಮಾಡ್ಕೊಂಡು ಫುಲ್ಲು ಗೈಸ್. ಆಲ್ಮೋಸ್ಟ್ ಅಲ್ಲಿ ಕಾಲೇಜಲ್ಲಿ ಫಸ್ಟ್ ಸೆಮ್ ಅಲ್ಲಿ ಒಂದು ಪೀಕ್ ಲೆವೆಲ್ ಆರಾಯ್ತು ನಂದು ಗೈಸ್. ಈ ವಿಡಿಯೋ ಅವರೆಲ್ಲ ನೋಡಿದ್ರೆ ಏನ್ ಗುರು ಆ ತರ ಇದು ಈ ತರ ಜೋಕರ್ ಆಗ್ಬಿಟ್ಟವನೆ ಅಂತ ಅನ್ಕೊಳ್ಳೋದಂತೂ ಗ್ಯಾರಂಟಿ. ಆ ಜೋಕರ್ ತರ ಮಾಡಿದವಳು ಇವಳೆ ನನ್ನ ತಂಗಿ ಗೈಸ್, ಹರ್ಷಿತಾ ಅಂತಂದ್ಬಿಟ್ಟು ಸ್ಪೆಷಲ್ ಆರ್ಟಿಸ್ಟ್ ಗೈಸ್. ಯಾರಿಗಾದ್ರೂ ಈ ತರ ಜೋಕರ್ ಮೇಕಪ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಯಾವ್ರು ಅಂದ್ರೆ ಬಿಟ್ಟು ಬಂದವರು ಗೈಸ್. ಬಿಟ್ಟು ಬಂದವರು ಆಫ್ಟರ್ ರಿಮೂವ್ ದ ಮೇಕಪ್ ಗೈಸ್. ಯಬ್ಬ ಜೋಕರ್ ಮಾಡ್ಬಿಟ್ಟಿದ್ಲು, ಜೋಕರ್ ಮಾಡ್ಬಿಟ್ಟಿದ್ಲು ನನ್ನಂತುವೆ. ರಿಮೂವ್ ಮಾಡಿದ್ಮೇಲೆ ಮೇಕಪ್ನ ನೋಡಿ ಗೈಸ್, ಸುಂದ್ರ. ಹಂಗೋ ಹಿಂಗೋ ನಾನೊಂದು ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ಅವಳ ಹತ್ರ ಒಂದು ಈ ಥರ ಪನಿಷ್ಮೆಂಟ್ ತಗೋಬೇಕಿತ್ತು ಗೈಸ್. ಮತ್ತೆ ಈ ಥರ ಗಿವ್ ಅಂಡ್ ಟೇಕ್ ಪಾಲಿಸಿ ಎಲ್ಲ ಇಲ್ಲ.